ಎಮ್ ಕೆ ಮ್ಯಾಥ್ಸ್ಗೆ ಸ್ವಾಗತ. ಟಾಪಿಕ್ ಫಂಕ್ಷನ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ KCT 2023 ಕೇಳಿರೋ ಕ್ವಶನ್ನು 8th ಕ್ವಶನ್ನು. ಎ ಎಕ್ಸ್ ವೈ ಝೆಡ್ ಯು ಆ್ಯಂಡ್ ಬಿ ಎ ಬಿ ಎ ಫಂಕ್ಷನ್ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ಈಸ್ ಎ ಸೆಲೆಕ್ಟೆಡ್ ರ್ಯಾಂಡಮ್ಲಿ. ಪ್ರೊಬ್ಯಾಬಿಲಿಟಿ ದಟ್ ದ ಫಂಕ್ಷನ್ ಈಸ್ ಆನ್ ಆನ್ ಟು ಫಂಕ್ಷನ್. ಪ್ರೊಬ್ಯಾಬಿಲಿಟಿ ಆನ್ ಟು ಫಂಕ್ಷನ್ನಿಂದ ಸಾಧ್ಯತೆ ಫೈಂಡ್ ಮಾಡಬೇಕು. ಪ್ರೊಬ್ಯಾಬಿಲಿಟಿ ಕೇಳಿದ್ದಾರೆ. ಸೊ ಫಂಕ್ಷನ್ಸು ಪ್ರೊಬ್ಯಾಬಿಲಿಟಿ ಮಿಕ್ಸ್ ಮಾಡಿ ಕೇಳಿದ್ದಾರೆ. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ನ ಇಂಡೈರೆಕ್ಟಾಗಿ ಕೇಳಿದ್ದಾರೆ ಕ್ವಶನ್ ಇದು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಟು ಫಂಕ್ಷನ್ ಅಂತಂದರೆ ನಾವು ಪ್ರೊಬ್ಯಾಬಿಲಿಟಿ ಯಾವ ಥರ ಫೈಂಡ್ ಮಾಡ್ತೀವಿ? ಡಿನಾಮಿನೇಟ್ರಲ್ಲಿ ಟೋಟಲ್ ಫಂಕ್ಷನ್ಸು, ನ್ಯೂಮರೇಟ್ರಲ್ಲಿ ನಮಗೆ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಇವೆರಡು ಫೈಂಡ್ ಮಾಡಿದರೆ ಸೊ ನಾವು ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡ್ಬೋದು. ಸೊ ಎ ಎಲ್ 4 ಎಲಿಮೆಂಟ್ಸ್ ಇದ್ದಾವೆ, ಬಿ ಎಲ್ 2 ಎಲಿಮೆಂಟ್ಸ್ ಇದ್ದಾವೆ. ಸೊ ಟೋಟಲ್ ಫಂಕ್ಷನ್ಸ್ ಎಷ್ಟಂದರೆ ಕೋಡೊಮೈನ್ ಪವರ್ ಡೊಮೈನ್ ಮಾಡ್ತೀವಿ, 2 × 4 ಆಗುತ್ತೆ 16. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ಗೆ ನಾವು ಗ್ರೂಪಿಂಗ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎ ಗ್ರೇಟರ್ ದೆನ್ ಬಿ ಇರೋದ್ರಿಂದ ಡೊಮೈನ್ ವ್ಯಾಲ್ಯೂ ಕೋಡೊಮೈನ್ ವ್ಯಾಲ್ಯೂಕಿನ್ನ ಬಿಗ್ಗರ್ ಇರೋದ್ರಿಂದ ಸೊ ನಾವು ಗ್ರೂಪಿಂಗ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತೀವಿ. ಸೊ ಈಗ 4 ಇದೆ, ಡೊಮೈನಲ್ಲಿ ನಮಗೆ 4 ಎಲಿಮೆಂಟ್ಸ್ ಇದೆ. ಅದನ್ನು ನಾವು ಕೋಡೊಮೈನಲ್ಲಿ 2 ಎಲಿಮೆಂಟ್ಸ್ ಇದೆ, ಹಂಗಂದ್ರೆ ಈ 4ನ 2 ಪಾರ್ಟ್ಸಾಗಿ ಮಾಡಬೇಕು. ಸೊ ಎಷ್ಟು ಪಾರ್ಟ್ಸಲ್ಲಿ ಬರಿಬೋದು 4ನ ಅಂದರೆ 1 + 3 ಆ್ಯಡ್ ಮಾಡಿದರೆ 4 ಬರುತ್ತೆ. ಆರ್ 4ನ ಮತ್ತೆ ಇನ್ನೊಂದು ರೀತಿ ಬರಿಬೋದು, 2 + 2 ಆ್ಯಡ್ ಮಾಡಿದ್ರು 4 ಬರುತ್ತೆ. ಸೊ ಗ್ರೂಪಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿದರೆ 4 ಫ್ಯಾಕ್ಟೋರಿಯಲ್ ಇಲ್ಲಿದೆಲ್ಲ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಲ್ಲೇನಿದೆ 1 ಫ್ಯಾಕ್ಟೋರಿಯಲ್, ಇದು 3 ಇದೆ 3 ಫ್ಯಾಕ್ಟೋರಿಯಲ್ಲು, ಆರ್ ಇರೋದಕ್ಕೆ ಪ್ಲಸ್, ಮತ್ತು ಇದು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದು 2 ಫ್ಯಾಕ್ಟೋರಿಯಲ್ಲು, ಈ 2 ಫ್ಯಾಕ್ಟೋರಿಯಲ್ಲು. 2 ಅನ್ನೋದು 2 ಟೈಮ್ಸ್ ಇರೋದ್ರಿಂದ ಮತ್ತೆ 2 ಫ್ಯಾಕ್ಟೋರಿಯಲ್ಲು. ಸೊ ಟೋಟಲ್ ನಾನು 2 ಪಾರ್ಟ್ಸ್ ಮಾಡಿರೋದ್ರಿಂದ 2 ಫ್ಯಾಕ್ಟೋರಿಯಲ್ ಇಂಟು ಮಾಡ್ತಾ ಇದ್ದೀನಿ. ಸೊ ಇದು ಸಾಲ್ವ್ ಮಾಡಿದರೆ ನನಗೆ 14 ಬಂತು. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ 14 ಬಂತು. ಸೊ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೋಟಲ್ ಫಂಕ್ಷನ್ 2 × 4 16 ಆಗಿರೋದ್ರಿಂದ 16, ನ್ಯೂಮರೇಟ್ರಲ್ಲಿ 14, 2 ಇಂದ ಕ್ಯಾನ್ಸಲ್ ಮಾಡಿದ್ರೆ 7/8 ಬರುತ್ತೆ. ಸೊ ಆಪ್ಷನ್ ಬಿ ಆನ್ಸರ್. ಸೊ ಈಗ ನಿಮಗೆ ಟೋಟಲ್ ಫಂಕ್ಷನ್ಸು, ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಇದು ಗ್ರೂಪಿಂಗ್ ಅರ್ಥ ಆಗಿಲ್ಲ ಅಂದರೆ ಈ ಶಾರ್ಟ್ಗೆ ನಾನು ನಂಬರ್ ಆಫ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಮೇಲೆ ಡಿಸ್ಕಸ್ ಮಾಡಿರೋ ವಿಡಿಯೋ ಲಿಂಕ್ ಮಾಡ್ತೀನಿ. ಸೊ ನೀವು ಆ ವಿಡಿಯೋ ವಾಚ್ ಮಾಡಿ ಇದನ್ನು ಅರ್ಥ ಮಾಡ್ಕೋಬೋದು. ಇವೆಲ್ಲ ಟೇಬಲ್ ಇದೆ, ಆ ಟೇಬಲ್ ಅರ್ಥ ಮಾಡ್ಕೊಂಡ್ರೆ ನಮಗೆ ಯಾವ ಫಂಕ್ಷನ್ ಕೊಟ್ಟರು ನಾವು ಬರಿಬೋದು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊತೀನಿ.